ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಿಗಟೇರಿ ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸರ್ ನಮಸ್ಕಾರ. ಅದು ಯಾವುದೋ ಅರ್ಬನ್ ಹೆಲ್ತ್ ಸೆಂಟರ್. ಹೌದು ಸರ್, ನಗರ ಆರೋಗ್ಯ ಕೇಂದ್ರ ಸರ್. ಸಾರ್ವತ್ರಿಕ ಸರ್, ಸಾರ್ವತ್ರಿಕ ಆರೋಗ್ಯ ಆಂದೋಲನದಿಂದ ಬನ್ನಿ ಸರ್. ಎಕ್ಸರೆ, ಐಸಿಯು, ವಾರ್ಡ್, ಡೆಂಗ್ಯೂ ವಾರ್ಡ್ಗಳನ್ನು ಪರಿಶೀಲನೆ ಮಾಡಿದ ಆರೋಗ್ಯ ಸಚಿವರು ಆರೋಗ್ಯ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಕಂಡ ಸಚಿವರು ಸೂಕ್ತ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಚಿವರಿಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಮತ್ತು ಇನ್ನಿತರ ಅಧಿಕಾರಿಗಳು ಸಾಥ್ ನೀಡಿದರು. ಹ್ಞೂ ಸರ್, ಇಲ್ಲೇ ಯಾರೊಬ್ರು ಇರ್ತಾರೆ. ಓಕೆ, ಅವಶ್ಯಕ ಇರತಕ್ಕಂಥ ಕ್ರಮಗಳೆಲ್ಲ ತೊಗೊಂಡಿದ್ದೀವಿ. ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಈಗ ಜಿಲ್ಲಾ ಅಧ್ಯಕ್ಷರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಕಡೆ ಈ ಏನು ಉತ್ಪತ್ತಿಯಾಗುವಂಥ ಪ್ರದೇಶಗಳಲ್ಲಿ ಅದನ್ನು ಸ್ಪ್ರೇ ಮಾಡುವಂಥದ್ದು, ಅದು ನಾಶ ಮಾಡುವಂಥದ್ದು, ಡೆಂಗ್ಯೂ ಸೊಳ್ಳೆ ಮತ್ತು ಡೆಂಗ್ಯೂ ಲಾರ್ವಾ ಏನಿದೆ ಅದನ್ನು ನಾಶ ಮಾಡುವಂಥದ್ದು ಒಂದು ಕ್ರಮವನ್ನು ಎಲ್ಲ ಕಡೆ ಮಾಡಿಸ್ತಾ ಇದ್ದೀವಿ. ಮತ್ತು ಇನ್ನು ಹಲವಾರು ಈ ಫೀವರ್ ಕ್ಲಿನಿಕ್ ಎಲ್ಲೆಲ್ಲಿ ಡೆಂಗ್ಯೂ ನಮಗೆ ಪತ್ತೆ ಆಗುತ್ತೆ ಅಂಥ ಜಾಗಗಳಲ್ಲಿ ನಾವು ಪ್ರತಿಯೊಂದು ಕಡೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು, ಫೀವರ್ ಕ್ಲಿನಿಕ್ಗಳನ್ನು ಓಪನ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಸೊ ಡೆಂಗ್ಯೂ ಇರ್ತದೆ, ಯಾಕಂದರೆ ಇನ್ನು ಮಳೆಗಾಲ ಇರೋದ್ರಿಂದ ಈ ತಿಂಗಳು ಬರೋ ತಿಂಗಳು ಇದು ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ನಮ್ಮ ಕ್ರಮಗಳು ತೊಗೊಳ್ತಾ ಇದ್ದೀವಿ. ಇಲ್ಲ, ನಾವು 300 ರೂಪಾಯಿ ನಿಗದಿ ಮಾಡಿದ್ದೀವಿ. ಯಾರಾದರೂ ಅದಕ್ಕಿಂತ ಹೆಚ್ಚು ತೊಗೊಳ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದರೆ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಸ್ಪಷ್ಟ ಮಾಹಿತಿ ಇದ್ದರೆ ಇಂಥವ್ರು ತೊಗೊಳ್ತಾ ಇದ್ದಾರೆ ನೀವು ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ಬೋದು. BJP-ಯವರು ನೋಡಿ, ಈಗಾಗಲೇ ಹೇಳಿದ್ದೀನಿ, BJP-ಯವರು ಬರೀ ಮೊದಲೇ ಹೇಳಿದೆ, ಡೆಂಗ್ಯೂ ಸೊಳ್ಳೆಗಿಂತ BJP ಸೊಳ್ಳೆ ವೇಗವಾಗಿ ಎಲ್ಲ ಕಡೆ ಹರಡ್ತಾ ಇರೋದು, ಆಯಿತಾ. ಅದರಿಂದ ನಾವು ಕ್ರಮಗಳು ತೊಗೊಳ್ತಾ ಇದ್ದೀವಿ. ಅವರು ಕೈ ಜೋಡಿಸ್ಬೇಕು. ಅವರು ಜನಪ್ರತಿನಿಧಿಗಳಿದ್ದಾರೆ, MLA-ಗಳಿದ್ದಾರೆ, ಅವರೆಲ್ಲ ಹಿಂದೆ ಮಾಜಿ ಮಂತ್ರಿಗಳೆಲ್ಲ ಇದ್ದಾರೆ. ಅವರು ಕೂಡ ಅವರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಇದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡಿದ್ರೆ ನಾವೆಲ್ಲ ಸೇರಿ ಇದನ್ನು ಎದುರಿಸಬೇಕು. ಪ್ರತಿ ಶುಕ್ರವಾರ ಎಲ್ಲ ಜಿಲ್ಲಾ ಆಡಳಿತ, ಜಿಲ್ಲಾ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಇನ್ವಾಲ್ವ್ ಆಗಬೇಕು. ಪ್ರತಿ ಶುಕ್ರವಾರ ಎಲ್ಲ ಕಡೆ ಅವರು ಕೂಡ ಈ ಡೆಂಗ್ಯೂ ಒಂದು ನಿವಾರಣೆ ಮಾಡೋದ್ರಲ್ಲಿ ಮತ್ತು ಅದನ್ನು ತಡೆ ಹಿಡುವಿಕೆ ಏನಿದೆ ಅದನ್ನು ಮಾಡೋದ್ರಲ್ಲಿ ಎಲ್ಲರೂ ಅದರಲ್ಲಿ ಕೈ ಜೋಡಿಸಿ ಅವತ್ತು ಒಂದು ದಿವಸ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ದೀವಿ. ಇಲ್ಲ, ಪ್ಲೇಟ್ಲೆಟ್ಸ್ ನಮ್ಮಲ್ಲೇ ಲಭ್ಯತೆ ಇದೆ ಮತ್ತು ನಮ್ಮ ಯಾರ್ಯಾರಿಗೆ ಡೆಂಗ್ಯೂ ಪೇಷಂಟ್ಸ್ಗೆ ಇದ್ದಾರೆ ಅವ್ರಿಗೆ ನಾವು ಉಚಿತವಾಗಿ ಕೊಡ್ತೀವಿ. ಅದರಲ್ಲಿ ಸಿಂಗಲ್ ಡೋನರ್ ಇಲ್ಲ, ನಮಗೆಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ ನನಗೇನು ಕಂಪ್ಲೇಂಟ್ ಬಂದಿಲ್ಲ. ಆ ಥರ ಇದ್ದರೆ ನಾನು ಬೇಕಾದ್ರೆ ವಿಚಾರಿಸ್ತೀನಿ. ಬಟ್ ಎಲ್ಲೂ ಕೂಡ ನಮಗೆ ಪ್ಲೇಟ್ಲೆಟಲ್ಲಿ ಕೊರತೆ ಇದೆ ಅಂತ ನನಗೆಲ್ಲೂ ಬಂದಿಲ್ಲ. ಮತ್ತು ಡೆಂಗ್ಯೂವಿಂದ ಪ್ಲೇಟ್ಲೆಟ್ ಸಮಸ್ಯೆ ಆಗೋದು ಅತ್ಯಂತ ಕಮ್ಮಿ ಸಂಖ್ಯೆ, ಒಂದು ಅಷ್ಟು ಸಂಖ್ಯೆಯಲ್ಲಿ ಏನೋ ಅದಾಗೋದಿಲ್ಲ. ಪರ್ಸೆಂಟೇಜ್ ಈಗ ನಮ್ಮಲ್ಲಿರುವಂಥದ್ದು ಸೀರಿಯಸ್ ಡೆಂಗ್ಯೂ ಪೇಷಂಟ್ಸ್ ಆಗೋದು 1% ಮಾತ್ರ. ಇಡೀ 100ರಲ್ಲಿ ಒಬ್ಬರಿಗೆ ಮಾತ್ರ ಸೀರಿಯಸ್ ಆಗ್ತದೆ. 7
7 ಆಗಿದೆ. ವೀರಶೈವ ಲಿಂಗಾಯತ್ ಪಂಚಮಶೈಲಿ ಸಮಾಜದ ವತಿಯಿಂದ ಹರ ಎಜುಕೇಷನ್ ಟ್ರಸ್ಟ್ ದಾವಣಗೆರೆ ನಾವು ಹೊಸದಾಗಿ PU ಕಾಲೇಜ್ ಮಾಡ್ತಾಯಿದ್ದೀವಿ. ಕಾಲೇಜ್ ಡಾಕ್ಟರ್ ಮಾನಸ್ವಾಮಿ ಪದವಿ ಪೂರ್ವ ಕಾಲೇಜ್ ಅಂತ ಉದ್ಘಾಟನೆ ಮಾಡ್ತಾಯಿದ್ದೀವಿ. ತಾರೀಕು 14/7/2024 ಭಾನುವಾರ 11 ಗಂಟೆಗೆ MCC ಲೇಔಟ್ B ಬ್ಲಾಕ್ನಲ್ಲಿ ರಿಂಗ್ ರೋಡ್ನಲ್ಲಿ ಗಡಿಯಾರ ಕಂಬದ ಹತ್ರ ಆ ಒಂದು ಕಾಲೇಜ್ ಉದ್ಘಾಟನೆ ಇದೆ. ಆ ಕಾಲೇಜ್ ಸಮಾರಂಭದಲ್ಲಿ ನಮ್ಮ ಕಾಲೇಜ್ ಉದ್ಘಾಟನೆಯನ್ನು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ SP ಅವರಾದ ಶ್ರೀಮತಿ ಉಮಾ ಪ್ರಶಾಂತ್ ಅವರು ಮತ್ತು ಮುನ್ಸಿಪಲ್ ಕಮಿಷನರ್ ಆದ ಶ್ರೀಮತಿ ರೇಣುಕಾ ಅವರು ಮತ್ತು DDPI ಅವರಾದ ಶ್ರೀ ಕರ್ಷಿದ್ದಪ್ಪನವರು ಮತ್ತು ಆ ವಾರ್ಡಿನ ಕಾರ್ಪೊರೇಟರ್ ಆದ ಶ್ರೀಮತಿ HR ಶಿಲ್ಪಾ ಜಯಪ್ರಕಾಶ್ ಅವರು ಭಾಗವಹಿಸ್ತಾರೆ. ಅದರಲ್ಲಿ ಸಮಾಜದ ಗಣ್ಯರಾದ ಡಾಕ್ಟರ್ SM ಎಲಿ, SK ವೀರಣ್ಣನವರು, NC ಅಜ್ಜಣ್ಣ ನಾಡಿಗರು, IS ಪ್ರಸನ್ನಕುಮಾರ್ ಆರಾಧ್ಯ, ಡಾಕ್ಟರ್ PH ರಾಜ್ಕುಮಾರ್ ಇವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸಮಾಜದಿಂದ SLC ಇಲ್ಲಿ ಪ್ರತಿಭೆ ಪಾಸಾಗಿ ಹೆಚ್ಚಿನ ರೀತಿ ಮಾರ್ಕ್ ತೆಗೆದವರಿಗೆ 120 ಜನಕ್ಕೆ ವಿದ್ಯಾರ್ಥಿಗಳಿಗೆ SLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇಟ್ಟೇವೆ ಮತ್ತು PUCಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ 90 ಜನಕ್ಕೆ ಪ್ರತಿಭಾ ಪುರಸ್ಕಾರ ಇಟ್ಟೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸ್ಲಿಕ್ಕೆ ತಾವುಗಳೆಲ್ಲರೂ ಬರಬೇಕು ಅಂತ ಹೇಳಿ ಕೇಳ್ತಾರೆ. ಒಂದೇ ದಿನ 7 ಜನ ಮೃತಪಟ್ಟು ಶವ ಸಂಸ್ಕಾರ ಸ್ಮಶಾನ ಸಮಸ್ಯೆ ಎದುರಾದ ಹಿನ್ನೆಲೆ ಹೊಸಕುಂದುವಾಡ ಗ್ರಾಮದಲ್ಲಿ ಗ್ರಾಮಸ್ಥರ ಸ್ಮಶಾನ ವಿಚಾರವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಗ್ರಾಮಸ್ಥರನ್ನು ಭೇಟಿ ಮಾಡಿದ ದಾವಣಗೆರೆ ತಹಶೀಲ್ದಾರ್ ಅಶ್ವಥ್ ಭೇಟಿ ಮಾಡಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಇಲ್ಲ ಸರ್, ಅದು ನಾವು ಸಣ್ಣ ಪುಟ್ಟ ಏನಂತಾರ ಅಲ್ಲ ಸರ್, ಸಣ್ಣ ವಿಚಾರ ಅವ್ರು ಅಲ್ಲ ಸರ್, ಯಾವಾಗಿದ್ದು ಆಗಲ್ಲ, ಇದು ಆಗಿಬಿಟ್ರೆ ನಮಗೆ ನಮ್ಮನ್ನ ಹೊಡಿಯಕ ಇದು ಮಾಡಕ ಕೋಲ ತಗೊಂಡು ಹೊಡಿಯಕ್ ಬಂದ್ರೆ ಸರ್ ನಮ್ಮನ್ನ ಗುಡಿ ಮೇಡಮ್ ಅದ್ರಿಂದ ಅವ್ರೇನು ಹೇಳ್ತಾರೆ, ನಮ್ಮೂರಿಗೆ ಯಾಕೆ ತರ್ತೀರಿ, ನಿಮ್ಮ ಊರಾಗ ಹಚ್ಚಿ ನೀವ ಬೇರೆ ಉಳ್ಕೊಳ್ರಿ, ನೀವ ಸ್ಮಶಾನ ಮಾಡ್ಕೊಳ್ರಿ. ಅದಕ್ಕೇನೈತಿ 233ನೇ ಸರ್ವೆ ನಂಬರ್ನಾಗ 3 ಎಕರೆ 30 ಗುಂಟೆ ಸರ್ಕಾರದ ಐತಿ. ಏನು ಯಾರು ನಂದು ಹೋಗೋದು ಯಾರ್ದು ಹೋಗೋದು, ಅದಕ್ಕೆ ಅದನ್ನ ಮಾಡಿ ಈಗ ಹೆಂಗ್ ಮತ್ತೆ ಅದನ್ನ ಹೇಗೆ ಉಳೋದೆಲ್ಲ ಹೇಗೆ ಮಾಡ್ತೀರಿ? ಅದಕ್ಕೆ ಉಳೋದಲ್ಲ. ಈಗ ತಹಶೀಲ್ದಾರೇ ಇಲ್ಲಿ ಬರ್ತಾರೆ, ಅವ್ರು ಏನು ವ್ಯವಸ್ಥೆ ಮಾಡ್ತಾರೆ ಮಾಡಿ. ತಹಶೀಲ್ದಾರ್ ಬರ್ಬೇಕಲ್ಲ. ಈಗ ತಹಶೀಲ್ದಾರ್ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿರ್ತಾರೆ, ಅದನ್ನ ನಾವು ಇರೋದನ್ನ ಸರಿಪಡಿಸಿ ಕೊಟ್ರೆ ನಾವು ಅಲ್ಲಿ ಹೋಗಿ ಉಳ್ಕೊಂತೀವಿ. ಆಮೇಲೆ ಲೇಔಟ್ ಆಗಿರೋ ಈಗ ಹೊತ್ತಾಗ ಇಲ್ಲ 10,000 ಜನಸಂಖ್ಯೆ ಮಣ್ಣು ಮಾಡೋದಕ್ಕೆ ಮಶಾನ ಇಲ್ಲ ಅಂದ್ರೆ ಅವ್ರು ಬಂದಾಗ ಅನ್ನೋದಲ್ಲ. ಈಗ ಆಲ್ರೆಡಿ ಎಲ್ಲ ಮನೆಗಳು ಕಟ್ಟಿಬಿಡೋರಲ್ಲ, ಅವ್ರೇನು ಮನೆ ಇಲ್ಲ ಅನ್ನಂಗಿಲ್ಲ. ಅದಕ್ಕೀಗ ನಮ್ಗೊಂದು ಮಶಾನ ಮಾಡಿಕೊಟ್ರೆ ಅನುಕೂಲ ಆಕೈತಿ ಅಂತ ನಮ್ಮ ಹೋರಾಟ. ಈಗ ಅವ್ರು ತಹಶೀಲ್ದಾರ್ DC ಅವರಿಗೆ ಗಮನಕ್ಕೆ ಹೇಳಿದ್ದೀವಿ, ಅವ್ರಾದ್ರೂ ಗಮನ ಹರಿಸ್ತಲ್ಲ. ಈಗ ಇವತ್ತು ಒಂದೇ ದಿವಸ 8 ಜನ ಅವ್ರು 8 ಜನನ ಹೆಂಗ್ ಮಣ್ಣು ಮಾಡ್ಬೇಕು ಅಂತ ತಹಶೀಲ್ದಾರ್ನ ನಮಗೆ ಮಾಡಿಕೊಡ್ಬೇಕು, ಅನುವು ಮಾಡಿಕೊಡ್ಬೇಕು ಅವರು ತಹಶೀಲ್ದಾರ್ ನಮ್ಗೆ ಆ ಜಾಗ ಬಿಡಿಸ್ಕೊಡ್ತಾ. ಹಂಗಾದ್ರೆ ಅವ್ರು ಏನು ಮಾಡಿಲ್ಲ ಸರ್. ಅದಕ್ಕೆ ಎಷ್ಟು ದಿವಸ ಅಂತೇಳಿ ನಾವು 16 ವರ್ಷದಾಗ ಹಬ್ಬ ಮಾಡಿದ್ವಿ ಸರ್. ಮುಂದಿನ ವರ್ಷ ಅವ್ರು ಮಾಡಕ್ಕೆ ನಮ್ಮ ಸಾರಿದಾರು. ಅದರಿಂದ ಅವ್ರು ಏನು ಹೇಳ್ತಾರೆ, ನಮ್ಮೂರಿಗೆ ಯಾಕೆ ತರ್ತೀರಿ, ನಿಮ್ಮ ಊರಾಗ ಹಚ್ಚಿ ನೀವ ಬೇರೆ ಉಳ್ಕೊಳ್ರಿ, ನೀವ ಸ್ಮಶಾನ ಮಾಡ್ಕೊಳ್ರಿ. ಅದಕ್ಕೇನೈತಿ 233ನೇ ಸರ್ವೆ ನಂಬರ್ನಾಗ 3 ಎಕರೆ 30 ಗುಂಟೆ